ಮೋಷನ್ ಪ್ರಾಬ್ಲಮ್ ಬರುತ್ತೆ. ಇವೆಲ್ಲ ಬೇಸಿಕ್ ಇನ್ಫಾರ್ಮ್ ಇವೆಲ್ಲ ನಾಲೆಜ್ ಗೊತ್ತಿರಬೇಕು. ಹೆಲ್ತ್ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಡಾಕ್ಟರ್ ಹೇಳಿದ್ರೆ ನಾವು ಮಾಡಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಅಲವೇರ ಪೈಲ್ಸ್ ಪ್ರಾಬ್ಲಮಿಗೆ ಪೈಲ್ಸ್ ಸ್ಟಾಪ್ ಇಲ್ಲ ಅಥವಾ ಪೈಲ್ಸ್ ಕಾನ್ಸ್ಟಿಪೇಷನ್, ಆಮೇಲೆ ಪೈಲ್ಸ್ ಜೆಲ್ ಮೋಷನ್ಗೆ ಹೋಗಿ ಬಂದು ಜಾಗದಲ್ಲಿ ಅದನ್ನು ಅಪ್ಲೈ ಮಾಡಿದ್ರೆ ನಾವೇ ಉರಿ ಅವೆಲ್ಲ ಏನಾಗುತ್ತೆ ಕಡಿಮೆ ಮಾಡ್ಬೋದು. ಮೊನ್ನೆ ನಮಗೆ ಆಲ್ರೆಡಿ ಗದಗಿನ ಹೇಳ್ಬಿಟ್ಟೆ. ಸೊ ಅಲವೇರ ಶೆಲಾಕಿ ಏನಂತಂದರೆ ನಮ್ಮ ದೇಹದಲ್ಲಿ ಎಲ್ಲರೂ ಜಾಯಿಂಟ್ಸ್ ಬರ್ತದೆ, ಮಸಲ್ಸ್ ಬರ್ತದೆ, ಆ ಎಲ್ಲ ಪ್ರಾಬ್ಲಮನ್ನು ನೋವನ್ನು ಕಡಿಮೆ ಮಾಡಲಿಕ್ಕೆ. ಯಾವಾಗ ಬಾಡಿಯಲ್ಲಿ ಆಕ್ಸಿಜನ್ ಸರಿಯಾಗಿ ಸರ್ಕ್ಯುಲೇಷನ್ ಆಗಲ್ಲ ಬ್ಲಡ್ಡಲ್ಲಿ, ಆವಾಗ ನಮಗೆ ಪೇನ್ ಪ್ರಾಬ್ಲಮ್ ಬರ್ತದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಗ್ಲುಕೋಸಾಮೈನ್, ಇದು ಬಂದು ನಮಗೆ ಈ ಮೂಳೆ ಅಂದರೆ ಮಂಡಿಯಲ್ಲಿ ನಮಗೆ ಕಾರ್ಟಿಲೇಜ್ ಅಂತ ಬರ್ತದೆ, ಈ ಒಂದು ಜೆಲ್ ಐಟಮ್ ಇದು ಕಡಿಮೆ ಆದಾಗ ನಮ್ಗೆ ಆ ನೋವು ಅನ್ನೋದು ಬರ್ತದೆ. ಆವಾಗ ಇದು ನಾವೇನಾದ್ರು ಯೂಸ್ ಮಾಡಿದ್ರೆ 100% ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಆ ಒಂದು ಜೆಲ್ ಪ್ರಾಬ್ಲಮ್ನ ಕಡಿಮೆ ಮಾಡಿ ಮತ್ತೆ ಅದೇನಾಗುತ್ತೆ ರೀಬ್ಯಾಕ್ ಮಾಡ್ತದೆ, ಮತ್ತೆ ಅದನ್ನು ರೆಜುನೇಟ್ ಮಾಡಿ ಕೊಡ್ತದೆ. ಇದನ್ನು ಕಾಂಬಿನೇಷನ್ ಆಗಿ ಯೂಸ್ ಮಾಡಿ ಎಲ್ಲೆಲ್ಲ ಸಣ್ಣ ನೋವುಗಳಿದ್ದಾವೆ ಅದನ್ನೆಲ್ಲ ನಾವೇನೋದು ಪ್ರಿವೆಂಟ್ ಮಾಡ್ಕೋಬೋದು. ಈ ಥರದ ಅನೇಕರಲ್ಲಿ ರಕ್ತ ಯಾವಾಗ ಆ್ಯಸಿಡ್ ಆಗುತ್ತೋ ಅದರಿಂದ ನಮಗೆ ಸಮಸ್ಯೆ ಬರ್ತದೆ. ಇದು ಬದಲಿಗೆ ಗ್ರೀನ್ ಡಾಕ್ಟರ್ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಇದು ಸ್ಪೆಷಲ್ ಏನಂದರೆ ನಿಮ್ಮ ಬ್ಲಡ್ನ ನೇಚರನ್ನು ಏನು ಮಾಡುತ್ತೆ ಅಂದರೆ ನ್ಯಾಚುರಲ್ ಮಾಡ್ತದೆ. ಯಾವಾಗ ಬ್ಲಡ್ ಪೇಜ್ ಲೆವೆಲ್ ಆ್ಯಸಿಡಿಟಿ ಕನ್ವರ್ಟ್ ಆಗುತ್ತೋ ಆವಾಗ ನಮಗೆ ರೋಗ ಜಾಸ್ತಿ ಆಗೋದು, ಆವಾಗ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗೋದು. ಬಾಡಿ ಒಳಗಡೆ ಕ್ಯಾನ್ಸರ್ ಸೆಲ್ಸ್ ಹೊರಗಡೆ ಹೋಗಬೇಕು, ಬಾಡಿ ಪೂರ ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ಗ್ರೀನ್ ಡಾಕ್ಟರ್ನ ನೀವು ಏನಾದರೂ ಬೆಳಗ್ಗೆ 1 ಗ್ಲಾಸ್ ನೀರಿಗೆ ಜಸ್ಟ್ ಒಂದು 5-10 ml ಯೂಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರೋದು ಎಲ್ಲ ವಿಷಾಂಶನ ಏನು ಮಾಡುತ್ತೆ ಯೂರಿನ್ ಮೂಲಕ ಮೋಷನ್ ಮೂಲಕ ಹೊರಗಡೆ ಆಗ್ತದೆ. ನಾವೇನು ಮಾಡ್ತೀವಿ, ಮೇಲ್ಗಡೆ ಕ್ಲೀನ್ ಮಾಡ್ತಿದ್ದೀವಿ ಅಲ್ವಾ, ಡೈಲಿ ಸ್ನಾನ ಮಾಡ್ತಿದ್ದೀವಿ, ಎಲ್ಲ ಮಾಡ್ತಿದ್ವಿ. ಬಾಡಿ ಒಳಗಡೆ ಕ್ಲೀನ್ ಮಾಡಬೇಕಲ್ಲ, ಬಾಡಿ ಒಳಗಡೆ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೆ ನಮ್ಮ ಹತ್ರ ಗ್ರೀನ್ ಡಾಕ್ಟರ್. ಆಮೇಲೆ ಹೇರ್ ಫಾಲ್ ತುಂಬ ಜನರಿಗೆ ಆಗುತ್ತೆ ಗೊತ್ತಾ ನಿಮಗೆ, ತುಂಬ ಜನರಿಗೆ ಹೇರ್ ಫಾಲ್ ಆಗುತ್ತೆ. ಸೊ ನಾನು ಒಂದು ತಿಂಗ್ ಮಾಡಿದರೆ 4-5 ಬರ್ತಿತ್ತು, ಉದುರ್ತಿತ್ತು. ಈಗ ಕಡಿಮೆ ಆಗಿದ್ದ ಕಾರಣ ಏನಂದರೆ ಗ್ರೀನ್ ಡಾಕ್ಟರ್ ಕ್ಲೋರೋಫಿಲ್ನ ಯೂಸ್ ಮಾಡಿದ್ದೀನಿ. ವೈ ಬಿಕಾಸ್ ಇದೇನು ಮಾಡೋದು ಅಂತ ಹೇಳಿದ್ರೆ ನಮಗೆ ರಿಚೆಸ್ಟ್ ಬ್ಲಡ್ಡಿಗೆ ಏನು ಬೇಕಂದರೆ ಹೇರ್ ಫಾಲಿಕಲ್ಗೆ ಏನು ಬೇಕಂದರೆ ರಿಚೆಸ್ಟ್ ಏನು ಬೇಕಂದ್ರೆ ನ್ಯೂಟ್ರಿಷನ್ ಬೇಕು, ಅದು ನಿಮಗೆ ಸಿಗೋದು ಗ್ರೀನ್ ಕ್ಲೋರೋಫಿಲ್ ಅಲ್ಲ. ಗ್ರೀನ್ ಕ್ಲೋರೋಫಿಲ್ ನಮಗೆ ಎಲ್ಲಿ ಸಿಗುತ್ತೆ, ವೆಜಿಟೇಬಲ್ ಸಿಗುತ್ತೆ. ಬಟ್ ವೆಜಿಟೇಬಲ್ ಡೇಂಜರಸ್, ವೆಜಿಟೇಬಲ್ ಆಲ್ಮೋಸ್ಟ್ ಇವತ್ತು ಜನರಿಗೆ ಡೇಂಜರ್ ಝೋನಲ್ಲಿದೆ. ಹಾಗಾಗಿ ಗ್ರೀನ್ ಡಾಕ್ಟರ್ ನೀವು 1 ಗ್ಲಾಸ್ ನೀರಲ್ಲಿ ಇದನ್ನು ಯೂಸ್ ಮಾಡ್ತಾ ಬಂದರೆ ಅಲ್ಟಿಮೇಟ್ಲಿ ಇನ್ಸ್ಟೆಂಟ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಊಟ ಮಾಡಿದ್ಮೇಲೆ, ಊಟ ಆದಮೇಲೆ, ಲೇಟ್ ಆದಮೇಲೆ ಎಲ್ಲರಿಗೆ ನಮಗೆ ಗ್ಯಾಸ್ ಪ್ರಾಬ್ಲಮ್ ಬರುತ್ತೆ. ಅಂಥವ್ರಿಗೆ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಗ್ಯಾಸ್ಟಬಲ್ ಅದು ಗೆಸ್ಟಬಲ್ ಬರುತ್ತೆ. ಮೋರಿಂಗ ಇದು ಬಂದು ಸೂಪರ್ ಸಪ್ಲಿಮೆಂಟ್ರಿ. ಈಗ ನಾಸದಲ್ಲಿ ಇದನ್ನು ಒಂದು ಸಪ್ಲಿಮೆಂಟ್ರಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ. ಮುಂಚೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಗ್ರೀನ್ ಕ್ಲೋರೋಫಿಲ್ನ ಯೂಸ್ ಮಾಡ್ತಾ ಇದ್ರು, ಸಿ ಬಕಲ್ನ ಯೂಸ್ ಮಾಡ್ತಾ ಇದ್ರು. ಈಗ ಮೊರಿಂಗಾ ಸಹ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಸಹ ಸೂಪರ್ ರಿಸಲ್ಟ್, ಸೂಪರ್ ಆ್ಯಂಟಿಆಕ್ಸಿಡೆಂಟ್ ಪ್ರಾಪರ್ಟೀಸಲ್ಲಿ ಇರುವಂಥದ್ದು. ಹೇರ್ ಫಾಲಿಗಳಿಗೆ ನಮ್ಮ ಟೋಟಲ್ ನಮ್ಮ ಬಾಡಿನ ಓವರಾಲ್ ವೆಲ್ನೆಸ್ಸಿಗೆ ಏನು ಮಾಡ್ತದೆ, ಕೆಲಸ ಮಾಡ್ತದೆ. ಇನ್ನೊಂದು ಬಂದು ನಮ್ಮ ಹತ್ರ ಫ್ಲೆಕ್ಸಿಡ್, ಇದು ಸಹ ನಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ ಅಂತೇಳಿ ಹೌದು ಟೋಟಲ್ ಆಗಿ ಎಲ್ಲರೂ ಯೂಸ್ ಮಾಡುವಂಥ ಪ್ರಾಡಕ್ಟ್. ಯಾಕಂದರೆ ಇದರಲ್ಲಿ ಇರುವಂಥ ವಿಶೇಷ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ತಿನ್ನುವಂಥ ಆಹಾರಕ್ಕಿಂತ ಏನಾಗುತ್ತೆ ಅಂದರೆ ಇದರಲ್ಲಿ ಬ್ಯಾಲೆನ್ಸ್ ಮಾಡಿಕೊಡುವಂಥ ಒಂದು ಪ್ರಾಡಕ್ಟ್. ಹೈಯೆಸ್ಟ್ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೌದು ಜಾಸ್ತಿ ಯೂಸ್ ಮಾಡೋದಂತ ಒಳ್ಳೆಯದು. ಆಮೇಲೆ ಮೆನ್ ಮಲ್ಟಿವಿಟಮಿನ್, ವುಮೆನ್ ಮಲ್ಟಿವಿಟಮಿನ್ ಅಂತ ಬರುತ್ತೆ. ಈ ಮೆನ್ ಮಲ್ಟಿವಿಟಮಿನ್, ವುಮೆನ್ ಮಲ್ಟಿವಿಟಮಿನ್ ಯಾಕೆ ಬೇಕಂತ ಹೇಳಿದ್ರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ 5 ಸತ್ವ ಇರಬೇಕು. ಯಾವುದ್ಯಾವುದು ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟು ಅಲ್ವಾ, ಪ್ರೋಟೀನು, ಫೈಬರ್. ಬಟ್ ಇವತ್ತು ನಮ್ಗೆ ಏನು ಸಿಗ್ತದೆ, ಬರೀ ಕಾರ್ಬೋಹೈಡ್ರೇಟ್ ಯೂಸ್ ಮಾಡ್ತಾ ಇದ್ದೀವಿ. ವಿಟಮಿನ್ಸ್ ಮಿನರಲ್ಸ್ ಇಲ್ಲದೆ ಇರೋದ್ರಿಂದ ನಮಗೆ ಇವತ್ತು ಏನೇನು ಬೇರೆ ಬೇರೆ ಪ್ರಾಬ್ಲಮ್ ಬರ್ತಾ ಇದೆ. ಈ ಮೆನ್ ವಿಟಮಿನ್ ಅಥವಾ ವುಮೆನ್ ವಿಟಮಿನ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸಿಗದೇ ಇರುವಂಥ ಎಕ್ಸ್ಟ್ರಾ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಏನಾಗುತ್ತೆ ಇದ್ರ ಮೂಲಕ ಸಿಗ್ತದೆ. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಜಾಸ್ತಿ ವರ್ಕ್ ಮಾಡೋರಿಗೆ, ಜಾಸ್ತಿ ಟೈರ್ಡಲ್ಲಿ ವರ್ಕ್ ಮಾಡೋರಿಗೆ, ಲಾಂಗ್ ಸ್ಟ್ಯಾಂಡಿಂಗ್ ಡ್ಯೂಟಿ ಮಾಡೋರಿಗೆ, ಓವರ್ ನೈಟ್ ವರ್ಕ್ ಮಾಡೋರಿಗೆ ಅದು ಬೇಕೇ ಬೇಕು. ಇನ್ನೊಂದು ಥೈಗಾರ್ಡ್ ಸಿರಪ್ ಗೊತ್ತಿದೆ ತುಂಬ ಜನರಿಗೆ. ಒಂದು ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದು ತುಂಬ ಜನರಿಗೆ ಗಡಗಂಟಿನ ರೋಗ ಅಂತ ಹೇಳ್ತೀವಲ್ವ. ನೀವು ತಗೊಳ್ತ ವೈಟ್ ಉಪ್ಪಲ್ಲಿ ಏನಿಲ್ಲ ಐರನ್ ಇಲ್ಲ ಅಲ್ವ. ಸೊ ಹಾಗಾಗಿ ಐರನ್ ಕಡಿಮೆ ಆದಾಗ ನಮ್ಮ ಥೈರಾಯ್ಡ್ ಸಮಸ್ಯೆ ಏನಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಥೈರಾಯ್ಡ್ ಸಿರಪ್ ಬರುತ್ತೆ ಥೈರಾಯ್ಡ್ ಪ್ರಾಬ್ಲಮಿಗೆ. ಸೊ ಇನ್ನೊಂದು ನಾರ್ಮಲ್ ಆಗಿ ನಾರಿ ಶಕ್ತಿ, ಇವತ್ತು ಲೇಡೀಸಲ್ಲಿ ಬರುವಂಥ ಮಂತ್ಲಿ ಡಿಸಾರ್ಡರ್ ಪ್ರಾಬ್ಲಮ್ ಏನು, ಗರ್ಭದ ಸಮಸ್ಯೆ ಏನೇ ಇರ್ಬೋದು ಅವೆಲ್ಲ ಸಮಸ್ಯೆಗೆ ನಮ್ಮ ಲೇಡಿ ಪೈನ್ ಸಿರಪ್, ಆಮೇಲೆ ನಾರಿ ಶಕ್ತಿ ಕ್ಯಾಪ್ಸಲ್ಸ್ ಇದೆ. ಇದನ್ನು ನ್ಯಾಚುರಲ್ ವೇ ನೋಡಿ ಕೊಟ್ಟಿದ್ದಾರೆ, ರೆಗ್ಯುಲೇಟ್ ಫೀಮೇಲ್ ಸಿಸ್ಟಮ್ ಇನ್ ನ್ಯಾಚುರಲ್ ವೇ. ಇದನ್ನು ಯೂಸ್ ಮಾಡ್ತಾ ಬಂದರೆ ನ್ಯಾಚುರಲ್ ಆಗಿ ಅವರಿಗೆ ಏನಾಗಬೇಕು ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡುತ್ತೆ. ಸೊ ಇನ್ನೊಂದು ನಮಗೆ ಡ್ಯಾಮೇಜ್ ಆಗಿರೋ ಮೂಳೆಗಳಾಗಿರ್ಬೋದು ಅದನ್ನೆಲ್ಲ ಬಲಪಡಿಸಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ನಮಗೆ ಏನು ಮಾಡುತ್ತೆ ಬೋನ್ ಹಿಲ್ಸ್ ಅನ್ನೋದು ಕೆಲಸ ಮಾಡುತ್ತೆ. ಒಂದು ಅಂತ ಹೇಳಿದ್ರೆ ಸೊ ಕಫದ ಪ್ರಾಬ್ಲಮ್ ಇದ್ದವರಿಗೆ, ಸೈನಸ್ ಪ್ರಾಬ್ಲಮ್ ಇದೆ, ಮೂಗ್ ಪ್ರಾಬ್ಲಮ್ ಆದರೆ, ದುರ್ಮಾಂಸ ಬೆಳೆದಿದ್ರೆ, ಆಮೇಲೆ ಕರಾಟೆ ಅಂತ ಏನು ಹೇಳ್ತೀವಿ ಹೊರಗೆ ಸಮಸ್ಯೆ ಬಂದವರಿಗೆ, ಆದಕಾಲ ನಾವು ಇದ್ದವರಿಗೆ, ಎಲ್ಲ ಸಮಸ್ಯೆಗೂ ನಮ್ಮ ಹತ್ರ ತುಂಬ ಜನರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ.
ಇದನ್ನ ಯೂಸ್ ಮಾಡೋದ್ರಿಂದ ಆಮೇಲೆ ತುಂಬ ಜನರಿಗೆ ಸ್ಟ್ರೋಕ್ ಪ್ರಾಬ್ಲಮ್, ಸ್ಟ್ರೋಕ್ ಪ್ರಾಬ್ಲಮ್ ಪಾರ್ಕಿನ್ಸನ್ ಪ್ರಾಬ್ಲಮ್, ಮೆದುಳಿನ ಸಮಸ್ಯೆ ಇದರಲ್ಲಿ ಏನು ಮಾಡೋದು, ಯೂಸ್ ಮಾಡ್ಬೋದು. ಮೂಗಿಗೆ ಒಂದೊಂದು ಡ್ರಾಪ್ ಆಗೋದ್ರ ಮೂಲಕ ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡ್ತಾ ಬಂದರೆ ಬೆಟರ್ ರಿಸಲ್ಟ್ ಅನ್ನು ತಗೋಬಹುದು. ನಜಲ್ ಡ್ರಾಪ್. ಓಕೆ, ಈ ಬರುವಂಥ ಸೆಕ್ಷುವಲ್ ರಿಲೇಟೆಡ್ ಪ್ರಾಬ್ಲಮ್ ತುಂಬ ಜನ ಪ್ರಾಬ್ಲಮ್ಸ್ ಇದೆ. ಯಾಕಂತ ಹೇಳಿದ್ರೆ ಇವತ್ತೇ ಮೊಬೈಲ್ ರೇಡಿಯೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇದೆಲ್ಲದರ ಮೂಲಕ ಇವತ್ತು ಏನಾಗಿದೆ ಅಂದರೆ ಮೆನ್ಸ್ ಪ್ರಾಬ್ಲಮ್ ಇವತ್ತು ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮಲ್ಲಿ ಕಾಮನ್ ಆಕ್ಸ್ ಇದು ಜಡಿ ಬುಗಿ ಅಂತ ಹೇಳ್ತೀವಿ. ಇದರಿಂದ ಇದು ಮಾರ್ಕೆಟಲ್ಲಿ ಸಿಗುವಂಥ ಹೈಲಿ ಎಕ್ಸ್ಪೆನ್ಸಿವ್ ಹರ್ಬ್ಸ್ ಅಂತ ಹೇಳ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಮೆನ್ಸಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಎಷ್ಟೋ ಜನರಿಗೆ ನಾವು ಕೊಟ್ಟಿದ್ದೀವಿ. ನಮ್ಮ ಹತ್ರ ರೆಗ್ಯುಲರ್ ಬರೀ ಅದೊಂದಕ್ಕೆ ಅಲ್ಲ, ಬಾಡಿ ಪೇನ್ಸ್ ಅಲ್ಲ, ಹೆವಿ ಬಾಡಿ ಪೇನ್ಸ್ ನಾಟ್ ಓನ್ಲಿ ಇವತ್ತು ಸೆಕ್ಷುವಲ್ ಪ್ರಾಬ್ಲಮ್ ಅಂತ ಇವತ್ತು ನಾವು ಇದನ್ನು ಯೂಸ್ ಮಾಡ್ತಿದ್ದೀವಿ. ಬೈ ಬಿಕಾಸ್ ಇವತ್ತು ನಾವು ತುಂಬ ಕಡೆ ವರ್ಕ್ ಮಾಡಿರ್ತೀವಿ, ಟಯರ್ಡ್ ಆಗಿರ್ತದೆ, ಪೇನ್ ಆಗಿರುತ್ತೆ, ಬಾಡಿನೆಲ್ಲ ಏನು ಮಾಡ್ತಾರೆ ಆ ಪೇನ್ ಪ್ರಾಬ್ಲಮ್ ಕಡಿಮೆ ಮಾಡ್ತದೆ. ಇವನ್ ಕ್ಯಾನ್ಸರ್ನೂ ಸಹ ಏನು ಮಾಡ್ತಾರೆ, ರಿಮೂವ್ ಮಾಡೋದಕ್ಕೆ ಕೆಲಸ ಮಾಡ್ತದೆ. ಸೊ ನಮ್ಮಲ್ಲಿ ಇರುವಂಥ ವೆಲ್ನೆಸ್ಗಳು ಏನು ಮಾಡ್ತಾರೆ, 4-5 ಬೆನಿಫಿಟ್ನ ಮಾಡಿಸಿಕೊಡ್ತದೆ. ಇದು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಟೋಟಲ್ ಓವರಾಲ್ ಆಗಿ ವೆಲ್ನೆಸ್ ಆಗಿರಲಿ. ನಮ್ಮಲ್ಲಿ 10 ರಿಲೇಟೆಡ್ ಅಗ್ರಿಕಲ್ಚರ್